ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂಬರುವಂತಹ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಆನ್ಸರ್ಗಳ ಬಗ್ಗೆ, ಒಂದು ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಆನ್ಸರ್ಗಳ ಬಗ್ಗೆ ಈ ಒಂದು ಕ್ಲಾಸಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ಈ ಸಂಡೇ ಸಿವಿಲ್ ಪಿ ಸಿ ಎಕ್ಸಾಮ್ ಬರೆಯುತ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಅಕಾಡೆಮಿ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆ ಕುಶಾ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಅಂತ ಕ್ವಶನ್ ಇದೆ. ಆಪ್ಷನ್ಸ್ ನೋಡಿ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಂತ ಕರಿತೀವಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL, ಭಾರತ್ ಡೈನಾಮಿಕ್ ಲಿಮಿಟೆಡ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಎ, ರಕ್ಷಣಾ ಸಂಶೋಧನಾ ಸಂಸ್ಥೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ಇದನ್ನು ಜುಲೈ 23, 2026 ಇದರ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತೆ. ಒಡಿಶಾದ ಕರಾವಳಿ ತೀರದಲ್ಲಿರತಕ್ಕಂಥ APJ ಅಬ್ದುಲ್ ಕಲಾಂ ದ್ವೀಪ ಏನಿದೆ, ಆ ಒಂದು ಸ್ಥಳದಿಂದ ಈ ಒಂದು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಇದರ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ. ಇದು ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಮೇಲೆ ಕ್ವಶನ್ ಆನ್ಸರ್ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಯಾರು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ನೋಡಿ, D. ಗುಕೇಶ್, R. ಪ್ರಜ್ಞಾನಂದ್, ಅರ್ಜುನ್ ಎರಿಗೈಸಿ ಮತ್ತು ವಿಶ್ವನಾಥನ್ ಆನಂದ್. ಈ ಎಲ್ಲ 4 ಅಭ್ಯರ್ಥಿಗಳು ನಮ್ಮ ದೇಶದ ಕಡೆಯಿಂದ ಚೆಸ್ ಪ್ರತಿಭಾವಂತ ಆಟಗಾರರು. ಇವರಲ್ಲಿ 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಭಾರತೀಯ ಮೊದಲ ಕ್ರೀಡಾಪಟು ಅಂತ ಕೇಳಲಾಗಿದೆ. ಈ ಒಂದು ನಾರ್ವೆ ದೇಶದಲ್ಲಿ ನಡೆಯುವಂತಹ ಚೆಸ್ ಟೂರ್ನಮೆಂಟಲ್ಲಿ ಈ ಒಬ್ಬ ಆಟಗಾರ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಗೆದ್ದಿರ್ತಾನೆ. ಆ ಒಬ್ಬ ಆಟಗಾರ ಯಾರಂತಂದರೆ ಆಪ್ಷನ್ಸ್ B. R. ಪ್ರಜ್ಞಾನಂದ್. ಇವರು ಓಸ್ಲೋದಲ್ಲಿ ನಡೆದಿರುವಂತಹ ಅಂತಿಮ ಸುತ್ತಿನಲ್ಲಿ ವಿನ್ಸೆಂಟ್ ಕೀಮರ್ ಅವರ ವಿರುದ್ಧ ಜಯವನ್ನು ಗಳಿಸ್ತಾರೆ. ಅದರ ಮೂಲಕ 18 ಅಂಕಗಳೊಂದಿಗೆ ಈ ಪಂದ್ಯವನ್ನು ಗೆದ್ದು 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಮೊದಲ ಭಾರತೀಯ ಕ್ರೀಡಾಪಟು ಅಂತೇಳಿ ಹೆಗ್ಗಳಿಕೆಯನ್ನು ತಗೊಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ವಿಶ್ವನಾಥನ್ ಆನಂದ್ ಇವರನ್ನು ವಿಶ್ವ ಚೆಸ್ ಅಸೋಸಿಯೇಷನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2026 ಸ್ಯಾಪ್ಲಿಂಗ್ ಸಂವಾದವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಈ ಸ್ಯಾಪ್ಲಿಂಗ್ ಅಂತಂದರೆ ಸುಧಾರಿತ ಪೋಷಣೆ ಮತ್ತು ಬೆಳವಣಿಗೆಗಾಗಿ ದಕ್ಷಿಣ ಏಷ್ಯಾ ನೀತಿ ನಾಯಕತ್ವ. ಈ ಒಂದು ಸಂವಾದವನ್ನು 2026 ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ನೋಡಿ, ಅಹಮದಾಬಾದ್, ಬೆಂಗಳೂರು, ಚೆನ್ನೈ ಮತ್ತು ವಾರಣಾಸಿ. ಈ 4 ಆಪ್ಷನ್ಸ್ಗಳಲ್ಲಿ ನಿಮಗೆ ಸರಿಯಾದಂತಹ ಆನ್ಸರ್ ಬಂದು ಅಹಮದಾಬಾದ್. ಈ ಅಹಮದಾಬಾದ್ ನಗರದಲ್ಲಿ ಈ ಸುಧಾರಿತ ಪೋಷಣೆ ಮತ್ತು ಬೆಳವಣಿಗೆಗಾಗಿ ದಕ್ಷಿಣ ಏಷ್ಯಾ ನೀತಿ ನಾಯಕತ್ವ, ಇದನ್ನು ಸ್ಯಾಂಪ್ಲಿಂಗ್ ಸಂವಾದ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಸಂವಾದವನ್ನು ಉದ್ಘಾಟನೆ ಮಾಡಲಾಯಿತು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ ಅವರು ಜೂನ್ 9 ಮತ್ತು 10ನೇ ತಾರೀಕಿನಂದು ಈ ಒಂದು ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ಈ ಒಂದು ಸಂವಾದವನ್ನು ಉದ್ಘಾಟನೆ ಮಾಡ್ತಾರೆ. ಇದನ್ನು ಆಹಾರ ಸಂರಕ್ಷಣಾ ಕೈಗಾರಿಕೆ ಸಚಿವಾಲಯ ಏನಿದೆ ಅದು ಮತ್ತು ವಿಶ್ವ ಬ್ಯಾಂಕ್ ನೇತೃತ್ವದಲ್ಲಿ ಇದನ್ನು ನಡೆಸಲಾಗುತ್ತೆ. ಇದು ಆಹಾರ ಸಂರಕ್ಷಣೆ ನೇತೃತ್ವದಲ್ಲಿರುವಂತಹ ಉದ್ಯೋಗ ಸೃಷ್ಟಿ, ಸುಸ್ಥಿರ ಬೆಳವಣಿಗೆ, ಆಹಾರ ಭದ್ರತೆ ಮತ್ತು ದಕ್ಷಿಣ ಏಷ್ಯಾದಂತಹ ಪ್ರಾದೇಶಿಕ ಸಹಕಾರ ಏನಿರುತ್ತೆ ಅದನ್ನು ಉತ್ತೇಜಿಸುವಂತಹ ಗುರಿಯನ್ನು ಈ ಸ್ಯಾಂಪ್ಲಿಂಗ್ ಸಂವಾದ ಹೊಂದಿರುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸೋಲಾರ್ PV ಪೊಟೆನ್ಷಿಯಲ್ ಆಫ್ ಇಂಡಿಯಾ ಫ್ಲೋಟಿಂಗ್ ಸೋಲಾರ್ ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿತು ಅಂತ ಕ್ವಶನ್ ಇದೆ. ನೋಡಿ, ಆಪ್ಷನ್ಸ್ ಬಂದು ರಾಷ್ಟ್ರೀಯ ಪವನಶಕ್ತಿ ಸಂಸ್ಥೆ, ಭಾರತೀಯ ಸೌರಶಕ್ತಿ ನಿಗಮ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ, ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ. ಈ 4 ಆಪ್ಷನ್ಗಳಲ್ಲಿ ನಿಮಗೆ ಸರಿಯಾದಂಥ ಉತ್ತರ ಬಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ.
ಈ ಒಂದು ಸಚಿವಾಲಯ ಏನಿದೆ ಇತ್ತೀಚೆಗೆ ಸೋಲಾರ್ PV ಪೊಟೆನ್ಷಿಯಲ್ ಆಫ್ ಇಂಡಿಯಾ, ಈ ಒಂದು ಫ್ಲೋಟಿಂಗ್ ಸೋಲಾರ್ ಅಂತ ಏನು ಕರೆಯಲಾಗುತ್ತೆ, ಇದರ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಇದರ ಪ್ರಕಾರ ಭಾರತದ PV ಸಂಭಾವ್ಯತೆ ಇರುವಂತಹ ತೇಲುವ ಸೌರಶಕ್ತಿ ಅಂತ ಏನು ಕರಿತೀವಿ, ಈ ಒಂದು ವರದಿಯನ್ನು ಇದು ಬಿಡುಗಡೆ ಮಾಡಿದ್ದು. ಇದು ತೇಲುವ ಸೌರಶಕ್ತಿ ಸಾಮರ್ಥ್ಯದ ಮೊದಲ ರಾಷ್ಟ್ರೀಯ ಮೌಲ್ಯಮಾಪನ ಆಗಿರುತ್ತೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಫ್ಲೋಟಿಂಗ್ ಸೋಲಾರ್ ವ್ಯವಸ್ಥೆ ಏನಿದೆ ಅದನ್ನು ಆ ಒಂದು ಸಾಮರ್ಥ್ಯದ ಮೊದಲ ರಾಷ್ಟ್ರೀಯ ಮೌಲ್ಯಮಾಪನ ಆಗಿರುತ್ತೆ. ಅಂದರೆ ಫ್ಲೋಟಿಂಗ್ ಸೋಲಾರ್ ವ್ಯವಸ್ಥೆಯಿಂದ ನಮ್ಮ ದೇಶಕ್ಕೆ ಬರುವಂತಹ ಮೊದಲ ಸಾಮರ್ಥ್ಯ, ಸೌರಶಕ್ತಿಯ ಸಾಮರ್ಥ್ಯ ಎಷ್ಟು ಬರುತ್ತೆ ಅನ್ನೋದರ ಮೌಲ್ಯಮಾಪನವನ್ನು ಇದೇ ಮೊದಲ ಬಾರಿಗೆ ಮಾಡಲಾಗಿದೆ. ಇದರ ಪ್ರಕಾರ ಭಾರತದಲ್ಲಿ ಜಲಾಶಯಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು ಮತ್ತು ಇತರೆ ಜಲಮೂಲಗಳಾಗಿರ್ಬೋದು, ಇವುಗಳ ಮೇಲಿಂದ ಸುಮಾರು 102 ಗಿಗಾವ್ಯಾಟ್ನಷ್ಟು ತೇಲುವ ಸೌರಶಕ್ತಿಯನ್ನು ಅಭಿವೃದ್ಧಿಪಡಿಸುವಂತಹ ಸಾಮರ್ಥ್ಯವನ್ನು ನಮ್ಮ ಭಾರತ ದೇಶ ಹೊಂದಿದೆ ಅಂತೇಳಿ ಇದರ ಮೂಲಕ ತಿಳಿದು ಬರುತ್ತೆ. ಹಾಗೆ ಭಾರತದಲ್ಲಿ ಪ್ರಸ್ತುತ ಸ್ಥಾಪಿಸಲಾಗಿರುವಂತಹ ಸೌರಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತಂದರೆ ಅದರಲ್ಲಿ 158 ಗಿಗಾವ್ಯಾಟ್ ಇದೆ. ಅದರಲ್ಲಿ 158 ಗಿಗಾವ್ಯಾಟ್ನಷ್ಟು ನಿಮಗೆ ಭಾರತದಲ್ಲಿ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಆ ಒಂದು ಸಾಮರ್ಥ್ಯವನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ 600 ಮೆಗಾವ್ಯಾಟ್ನಷ್ಟು ಅಂದರೆ 600 ಮೆಗಾವ್ಯಾಟ್ನಷ್ಟು ತೇಲುವ ಸೌರ ಯೋಜನೆಗಳಿಂದ ಸೇರಿರ್ತವೆ. ಈ ಫ್ಲೋಟಿಂಗ್ ಸೋಲಾರ್ ಏನಿದೆ ಈ ಒಂದು ವ್ಯವಸ್ಥೆಯಿಂದ 600 ಮೆಗಾವ್ಯಾಟ್ನಷ್ಟು ನಿಮಗೆ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡಲಾಗುತ್ತೆ. ಇದನ್ನು ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ್, ಕರ್ನಾಟಕ, ಒಡಿಶಾ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಲಮೂಲಗಳಿಂದ ಅತಿ ಹೆಚ್ಚು ತೇಲುವ ಸೌರ ಸಾಮರ್ಥ್ಯವನ್ನು ಹೊಂದಿರುವಂತಹ ರಾಜ್ಯಗಳಾಗಿರ್ತವೆ ಈ 5 ರಾಜ್ಯಗಳು ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ಸೋಲಾರ್ PV ಪೊಟೆನ್ಷಿಯಲ್ ಆಫ್ ಇಂಡಿಯಾ ಮತ್ತು ಫ್ಲೋಟಿಂಗ್ ಸೋಲಾರ್ ಏನಿದೆ ಇದರ ಬಗ್ಗೆ ಇರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಇವೆಷ್ಟು ಸ್ನೇಹಿತರೆ ಮುಂಬರುವಂತಹ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಆ ಒಂದು ಡೈಲಿ ಕರೆಂಟ್ ಅಫೇರ್ಸ್ಗಳು ಕ್ವಿಕ್ ಆಗಿರುವಂತಹ ರಿವಿಷನ್ ಆಗಿರುತ್ತೆ. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ಮುಂಬರುವಂತಹ ಎಕ್ಸಾಮ್ಗಳಿಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತಂದರೆ ನಿಮಗೆ ಯಾವುದೇ ಎಕ್ಸಾಮ್ ತೊಗೊಂಡ್ರೆ ನಿಮಗೆ 10ರಿಂದ 12 ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳಲಾಗುತ್ತೆ. ಹಾಗಾಗಿ ಇವು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಬೇರೆ ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಯಾವಾಗಾದರೂ ಓದ್ಕೋಬೋದು, ಆದರೆ ಕರೆಂಟ್ ಅಫೇರ್ಸ್ ಮಾತ್ರ ನೀವು ಡೇ ಟು ಡೇಟ್ ಅಪ್ಡೇಟ್ ಇರಬೇಕಾಗುತ್ತೆ. ಹಾಗಾಗಿ ಇವು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ನೋಡ್ಕೊಳ್ಳಿ. ಹಾಗೆ ಮುಂದೆ ಭಾನುವಾರ ಬರೆಯುವಂತಹ ಆಗಸ್ಟ್ 2ನೇ ತಾರೀಕು ಭಾನುವಾರ ಸಿವಿಲ್ PC HK ಮತ್ತು ನಾನ್ HK ಎಕ್ಸಾಮನ್ನು ಬರೆಯುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಆಲ್ ದಿ ಬೆಸ್ಟನ್ನು ಹೇಳ್ತಾ, ಯಾರೂ ಪ್ಯಾನಿಕ್ ಆಗಬೇಡಿ. ನಿಮಗೆ ಎಷ್ಟು ಗೊತ್ತಿರುತ್ತೆ ಅಷ್ಟನ್ನು ಮಾತ್ರ ತುಂಬಾ ಕಾನ್ಫಿಡೆನ್ಸಿಂದ ಅಟೆಂಡನ್ನು ಮಾಡಿ ಬನ್ನಿ. ಯಾಕಂದರೆ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಇರೋದ್ರಿಂದ ಬಿ ಕೇರ್ಫುಲ್ಲಾಗಿ ಇರಿ. ಕೇರ್ಫುಲ್ಲಾಗಿ ಆ ಒಂದು ಕ್ವಶನ್ ಆನ್ಸರ್ಗಳನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನೀವು ಒಂದು ಕ್ವಶನ್ ಪೇಪರನ್ನು 3 ಸೆಟ್ಟಲ್ಲಿ ಬಿಡಿಸ್ಬೇಕಾಗುತ್ತೆ. ಅಂದರೆ ಮೊದಲನೇದಾಗಿ ನೀವು ನಿಮಗೆ ಗೊತ್ತಿರುವಂತಹ ಎಲ್ಲ ಆನ್ಸರ್ಗಳನ್ನು ಟಿಕ್ ಹಾಕ್ತಾ ಹೋಗಿ. ನಂತರ ನಿಮಗೆ ಗೆಸ್ಸಿಂಗ್ ಆನ್ಸರ್ ಏನಿರ್ತವೆ ಅಂದರೆ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ. ಸ್ವಲ್ಪ ಗೊತ್ತಿರುತ್ತೆ, ಈ ಒಂದು ಕ್ವಶನ್ ಆನ್ಸರನ್ನು ಓದಿರ್ತೀರ ಆದರೂ ಸ್ವಲ್ಪ ನೆನಪು ಬರ್ತಾ ಇಲ್ಲ ಅನ್ನುವಂತಹ ಆನ್ಸರ್ಗಳೇನಿರ್ತವೆ ಅವುಗಳನ್ನು 2ನೇ ಸುತ್ತಿನಲ್ಲಿ ಅಟೆಂಪ್ಟ್ ಮಾಡ್ತಾ ಹೋಗಿ. 3ನೇ ಸುತ್ತಿನಲ್ಲಿ ಗೆಸ್ಸಿಂಗ್ ಮೆಥಡನ್ನು ಯೂಸ್ ಮಾಡಿ. ಅಂದರೆ ಉಳಿದಿರುವಂತಹ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ತೆಗೆದು ಹಾಕಿರುವಂತಹ 3 ಆಪ್ಷನ್ಗಳನ್ನು ಬಿಟ್ಟು ಈ ಒಂದು ಕ್ವಶನ್ಗೆ ಇದು ಆನ್ಸರ್ ಆಗಿರಬಹುದು ಎನ್ನುವಂತಹ ಗೆಸ್ಸಿಂಗ್ ಮೆಥಡ್ ಏನಿದೆ ಅದರ ಮೇಲೆ ಉಳಿದ 3ನೇ ರೌಂಡನ್ನು ಟ್ರೈ ಮಾಡಿ. ಇದನ್ನು ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಅಂದ್ಕೊಂಡಿರೋ ರೀತಿ ಆನ್ಸರ್ ಇರೋದಿಲ್ಲ, ಬೇರೆ ರೀತಿಯಾಗಿರ್ತವೆ. 1 ಅಥವಾ 1ರಿಂದ 5 ಕ್ವಶನ್ ಒಳಗಡೆ ನೀವು ಈ ಒಂದು ಮೆಥಡ್ಗೆ ಯೂಸ್ ಮಾಡಿ. ಈ ರೀತಿಯಾಗಿ ನೀವೇನಾದರೂ ಕ್ವಶನ್ ಪೇಪರ್ ಬಿಡಿಸಿದ್ರೆ ನೀವು ಸ್ಕೋರ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.